ಇಲ್ಲಿ ಬಂದು ಕೂತ್ಕೊಂಡ್ರೆ ವೈಬ್ರೇಷನ್ಸ್ ತುಂಬ ಇರುತ್ತೆ. ಆಯಮ್ಮಂಗೆ ಸಂಕಲ್ಪ ಆಗೋಯ್ತು ಅಂದ್ರೆ ಅವ್ರು ಎಲ್ಲಿದ್ರು ಅವರೇ ಕರೆಸ್ಕೊಳ್ತಾರೆ. ಅದಕ್ಕೆ ಸಾಕ್ಷಿ ನಾನೇನೆ. ನಾನು ಇಲ್ಲಿ ಬಂದು ಹೋದಾಗಿಂದ ಏನೇನು ಅರ್ಕೆ ಮಾಡ್ಕೊಂಡಿದ್ದೀನೋ ಅವೆಲ್ಲ ನೆರವೇರಿದೆ. ನನ್ನ ಮಗಳ ಕೆಲಸ ಬೇಕು ಅಂದೆ, ನನ್ನ ಮಗಳ ಕೆಲಸ ಸಿಕ್ಕಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ದೇವಸ್ಥಾನವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹತ್ತಿಹೊಟ್ಟ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಯಶೋಧ ಸೋಮನಾಥ್ ಅಂತ. ನಾನು ಇಲ್ಲಿ ಕಲ್ಯಾಣ ನಗರ HRBR ಲೇಔಟ್ ಫಸ್ಟ್ ಬ್ಲಾಕಿಂದ ಬರ್ತಾ ಇದ್ದೀನಿ. ಮೊದಲಿಗೆ ದೇವರಿಗೆ ನನ್ನ ಒಂದು ಸ್ತೋತ್ರದ ಮೂಲಕ ಸಮರ್ಪಿಸ್ತಿದ್ದೀನಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭಿ ಜ್ಞಾನ ವೈರಾಗ ಸಿದ್ಧಾರ್ಥ ಭವತಿ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಈ ದೇವಸ್ಥಾನವು ಹೊಸಕೋಟೆಯಿಂದ ಹತ್ತಿವಟ್ಟ ಅನ್ನೋ ಗ್ರಾಮದಲ್ಲಿದೆ. ಇದನ್ನು ನಾನು ಒಂದು ಯೂಟ್ಯೂಬ್ ಮೂಲಕ ಈಗ ಒಂದು 15 ದಿನದಿಂದ ನೋಡಿದ್ದು. 15 ದಿನದಿಂದ ನೋಡಿದ ತಕ್ಷಣ ನನಗೆ ಅಮ್ಮನ ನೋಡಬೇಕು ಅಂತ ಸಂಕಲ್ಪ ಆಯಿತು. ಹಾಗಾಗಿ ಬಂದಿದ್ದ ತಕ್ಷಣ ಬೆಲ್ಲದಾರತಿ ಮಾಡಿಸಿದ್ರು ನನ್ನ ಕೈಯಲ್ಲಿ. ಬಹಳ ಸಂತೋಷ ಇತ್ತು. ಈ ಅನ್ನಪೂರ್ಣೇಶ್ವರಿ ಜೊತೆಗೆ ಈಶ್ವರನವರು ಇದ್ದಾರೆ. ಇದು ಬಂದು ಕಾಶಿಯಿಂದ ತಗೊಂಡು ಬಂದಿರೋ ಜಂಗಮ ಮಠದಿಂದ ಇಡಿಸಿ ಕಾಶಿಯಿಂದ ತಂದಿರೋಂಥ ಶಿವಲಿಂಗ. ಇಲ್ಲಿ ಇತ್ತೀಚೆಗೆ ಈ ದೇವಸ್ಥಾನವು ತುಂಬ ಪ್ರಬಲವಾಗ್ತಾ ಇದೆ. ಯಾರ್ಯಾರು ಅವರ ಕಷ್ಟ ಸುಖಗಳನ್ನ ನೆನೆಸ್ಕೊಂಡು ಬಂದು ಇಲ್ಲಿ ಬೆಲ್ಲದ ಆರತಿ ಹಚ್ತಾರೋ ಅವ್ರಿಗೆಲ್ಲ 90% ಅವ್ರಿಗೆಲ್ಲನೂ ಸಕ್ಸಸ್ ಆಗಿದೆ. ಅದಲ್ಲದೆ ಇಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಇದು ಹೋಮ ಇರುತ್ತೆ. ಆ ಹೋಮಕ್ಕೆ ತೆಂಗಿನಕಾಯಿನ ಸಮರ್ಪಣೆ ಮಾಡ್ತಾರೆ. ಅದು 2 ಥರದ ತೆಂಗಿನಕಾಯಿ, ಒಂದು ಕಪ್ಪು ಬಟ್ಟೆಲಿರೋ ತೆಂಗಿನಕಾಯಿ, ಇನ್ನೊಂದು ಕೆಂಪು ಬಟ್ಟೆಲಿರೋ ತೆಂಗಿನಕಾಯಿ. ಕಪ್ಪು ಬಟ್ಟೆಲಿರೋ ಕಟ್ಟಿರೋ ತೆಂಗಿನಕಾಯಿನ 3 ಪ್ರದಕ್ಷಿಣೆ, 5 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ ದೇವ್ರನ್ನ ಸುತ್ತಬಿಟ್ಟು ಅಲ್ಲಿ ಕಟ್ಟಬೇಕು. ಅದನ್ನು ಪ್ರತಿ ಅಮಾವಾಸ್ಯೆಗೆ ಹಾಕ್ತಾರೆ. ಕೆಂಪು ತೆಂಗಿನಕಾಯಿನ ಪೌರ್ಣಮಿ ದಿನ ಹಾಕ್ತಾರೆ. ಒಟ್ಟಿನಲ್ಲಿ ಈ ಅಮ್ಮ ಇತ್ತೀಚೆಗೆ ತುಂಬ ಪ್ರಬಲರಾಗಿ ಎಲ್ಲೆಲ್ಲಿಂದನೇ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇದು ಕೂಡಿ 4ನೇ ಸತಿ ಇವಾಗ ಬಂದಿರೋದು. ನನ್ನ ಮನಸ್ಸಿನಲ್ಲಿ ಒಂದು ದುಗುಡ ಇದೆ. ಆ ದುಗುಡನ ಅಮ್ಮ ಆದಷ್ಟು ಬೇಗ ಪರಿಹಾರ ಮಾಡ್ತಾ ಇದ್ದಾರೆ. ಇಲ್ಲಿನ ನಿರ್ವಾಹಕರು ಶ್ರೀಕಾಂತ್ ಅವರು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ವಾತಾವರಣ ಮಾತ್ರ ನಮ್ಮ ಹೊರನಾಡು ಮೂಕಾಂಬಿಕೆ ಥರದಲ್ಲೇ ಇದೆ ಈ ಅನ್ನಪೂರ್ಣೇಶ್ವರಿ. ನನಗೆ ಅಲ್ಲ, ತುಂಬ ಜನರು ಅವ್ರ ಕಷ್ಟಗಳು ಎಲ್ಲ ಕೇಳ್ಕೊಂಬಂದು 20 ಸತಿ 30 ಸತಿ ಬಂದಿದ್ದಾರೆ. ನಾನು ಈಗ 4 ಸತಿ ಅಷ್ಟೇ ಬಂದಿರೋದು. ಸೊ ಎಲ್ಲರೂ ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸ್ಕೊಳ್ಬೇಕು ಅಂತ ನಂದು ವಿನಂತಿ. ತುಂಬ ಜನ ಕಾಯಿಲೆ ಇರ್ಬೋದು, ಕೆಲಸ ಸಿಗದೆ ಇರ್ಬೋದು, ಮದುವೆ ಆಗದೆ ಇರ್ಬೋದು, ಆಮೇಲೆ ಆಸ್ತಿ ಪಾಸ್ತಿ ತಗಾದೆಗಳಿರ್ಬೋದು, ಆ ಥರದ್ದೆಲ್ಲನೂ ತುಂಬ ನಿವಾರಣೆ ಆಗಿದೆ ಅಂತ ಹೇಳಿದ್ದಾರೆ. ನಾನು 4ನೇ ಸತಿ ಬಂದಿರೋದು ನನಗೆ ಮನಸ್ಸಿಗೆ ತುಂಬ ಇಲ್ಲಿ ಬಂದು ಕೂತ್ಕೊಂಡ್ರೆ ವೈಬ್ರೇಷನ್ಸ್ ತುಂಬ ಇರುತ್ತೆ. ಅದನ್ನು ಒನ್ ಶುಡ್ ಫೀಲ್, ಬಂದು ಇಲ್ಲಿ ಕೂತ್ಕೊಂಡು ಅದನ್ನು ಅನುಭವಿಸ್ಬೇಕು. ಆವಾಗಲೇ ನಮಗೆ ಅದ್ರದ್ದು ಗೊತ್ತಾಗೋದು. ಆಯಮ್ಮಂಗೆ ಸಂಕಲ್ಪ ಆಗೋಯ್ತು ಅಂದರೆ ಅವ್ರು ಎಲ್ಲಿದ್ರು ಅವರೇ ಕರೆಸ್ಕೊಳ್ತಾರೆ. ಅದಕ್ಕೆ ಸಾಕ್ಷಿ ನಾನೇ. ಹೇಳಬೇಕಂದ್ರೆ ಯೂಟ್ಯೂಬ್ ನೋಡಿದೆ, ಮಾರನೇ ದಿನವೇ ಬಂದು ನನಗೆ ಭಾಳ ಅದಲ್ಲದೆ ಇಲ್ಲಿ ಅನ್ನಸಂತರ್ಪಣೆ ಇರುತ್ತೆ. ಅದು ತುಂಬ ಇದಾಗಿ ವಿಶೇಷವಾಗಿ ಹೆಸರೇ ಅನ್ನಪೂರ್ಣೇಶ್ವರಿ. ಸೊ ಅನ್ನಸಂತರ್ಪಣೆ ಮಿಕ್ಕಿದ ದಿನಗಳಲ್ಲೂ ಇದೆ. ಇದು ಶುಕ್ರವಾರ, ಮಂಗಳವಾರ ಇಲ್ಲಿ ನಮ್ಮ ಪ್ರಮುಖ ದಿನಗಳು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ. ಅದು ಬಿಟ್ಟು ದಿನ ಬಂದವರೆಗೂ ಅನ್ನಸಂತರ್ಪಣೆ ಇದೆ. ನನ್ನ ಹೆಸರು ಮಂಜುಳಾ ಅಂತ. ನಾವು ಚಿಂತಾಮಣಿಯಿಂದ ಬರ್ತಾಯಿದ್ದೀವಿ. ನಾನಿದು 4ನೇ ವಾರ, ಇವತ್ತಿಗೆ 4 ವಾರ ಆಯಿತು ಬಂದು. ನಾನು ಇಲ್ಲಿ ಬಂದು ಹೋದಾಗಿಂದ ಏನೇನು ಅರ್ಕೆ ಮಾಡ್ಕೊಂಡಿದ್ದೀನೋ ಅವೆಲ್ಲ ನೆರವೇರಿದೆ. ನನ್ನ ಮಗಳ ಕೆಲಸ ಬೇಕು ಅಂದೆ, ನನ್ನ ಮಗಳ ಕೆಲಸ ಸಿಕ್ಕಿದೆ. ಇನ್ನೊಂದು ಕೋರಿಕೆ ಇಟ್ಕೊಂಡು ಇವತ್ತು ಬಂದಿದ್ದೀನಿ. ಮತ್ತು ಅಯ್ಯಮ್ಮ ಮಾಡ್ತಾಳೆ ಅಂತ ಅದು ನಿಜವಾಗ್ಲೂ ಫಸ್ಟಲ್ಲಿ 2 ವಾರಕ್ಕೆ ನಮಗೆ ದೇವರ ಅನುಗ್ರಹ ಕೊಟ್ಟಿದ್ದಾರೆ. ಮಾಡ್ಕೊಂಡಿದ್ದೀನಿ. 3ನೇದು ಕೋರಿಕೆ ಮಾಡ್ಕೊಂಡು ಬಂದಿದ್ದೀನಿ, ಅರ್ಕೆ ಮಾಡಿಕೊಂಡು.
ಅಮ್ಮ ನೆರವೇರಿಸ್ತಾರೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದಿದ್ದು ನನ್ನ ಫೋನ್ ಮುಖಾಂತರ ನಾನು ನೋಡಿ ಬಂದಿದ್ದು. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಅವರು ಎಲ್ಲರೂ ಬಂದಿದ್ದಾರೆ. ಅವರವರು ಹರಕೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಎಲ್ಲ ನೆರವೇರ್ತಾ ಇದೆ. ಮತ್ತು ಇಲ್ಲಿ ಅಲ್ಲಿಂದ ಬಂದವ್ರಿಗೆ ಅನ್ನದ್ದು ಪ್ರಸಾದನೂ ಸಿಗತ್ತೆ. ಎಲ್ಲ ಸೌಕರ್ಯನೂ ಮಾಡಿದ್ದಾರೆ. ಬಂದವ್ರಿಗೆ ತುಂಬ ಎಲ್ಲ ಏನು ಬೇಡ್ಕೊಂಡಿದ್ದಾರೆ ಅವ್ರಿಗೆಲ್ಲನೂ ಅನುಗ್ರಹ ಮಾಡಿದ್ದಾರೆ. ನೋಡು, ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ದೀವಲ್ಲ, ತುಂಬ ಸತ್ಯ. ಇಲ್ಲಿ ಯಾರಿಗೂ ಈ ಫೋನ್ ಮುಖಾಂತರನೇ ತಿಳಿದವರು, ಮತ್ತು ಬೇರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೂ ಅಷ್ಟು ಜನ ದಾರಿ ತಪ್ಪಿ ಕೇಳ್ಕೊತಾ ಇದ್ದಾರೆ ಎಲ್ಲಿ ಇದು ದೇವಸ್ಥಾನ ಇರೋದು ಅಂತ. ಎಲ್ಲನೂ ಇದು ಮಾಡಿಕೊಂಡು ಅದಕ್ಕೆ ಎಲ್ಲರೂ ತಿಳಿದವ್ರು ನಾನು ಹೇಳಿದ್ದೀನಿ, ಎಲ್ಲರಿಗೂ ತಿಳಿದವ್ರಿಗೆ ಸ್ವಲ್ಪ ಆದಷ್ಟು ಎಲ್ಲರಿಗೂ ಇಂಥ ಕಡೆ ದೇವಸ್ಥಾನ ಅತ್ತಿವಟ್ಟ ಹೊಸಕೋಟೆಯಿಂದ 8 ಕಿಲೋಮೀಟ್ರು, ಅಲ್ಲಿಂದ ಹಿಂಗೆ ಹೋದರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಆಟೋ ಮುಖಾಂತರ ಎಲ್ಲರಿಗೂ ಹೇಳಿ ಕಳಿಸಿದ್ದೀನಿ. ಅವ್ರಿಗೂ ಎಲ್ಲ ಬಂದವ್ರಿಗೆಲ್ಲ ಅನುಕೂಲ ಆಗಿದೆ, ನಮಗೂ ಅನುಕೂಲ ಆಗಿದೆ. ತುಂಬ ಪವರ್ಫುಲ್ಲು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಮಗಂತೂ ಎಲ್ಲ ಕಡೆಯಿಂದನೂ ಆಯಮ್ಮ ಅನುಗ್ರಹ ಮಾಡಿದ್ದಾರೆ. ನನ್ನ ಹೆಸರು ಮಂಜುಳಾ. ನಮ್ಮೂರು ಅತ್ತಿವಟ್ಟ, ಇದೇ ಊರಿನವ್ರು ನಾವು, ಇದೇ ಗ್ರಾಮಸ್ಥರು. ನಾವು ಪೌರ್ಣಮಿ ದಿವಸ 8 ಗಂಟೆಗೆ ಭಜನೆ ಶುರು ಮಾಡಿದ್ರೆ 10 ಗಂಟೆವರೆಗೂ ಇಲ್ಲಿ ಅಮ್ಮನವರು ಸೇವೆ ಮಾಡ್ತೀರಿ. ಸೇವೆ ಮಾಡ್ತೀರಿ ಅಂದರೆ ಆಯಮ್ಮನು ನಮ್ಗೆ ಸಾಕಷ್ಟು ಅನುಕೂಲ ಮಾಡಿದ್ದಾಳೆ. 1, 2 ಅಂತ ಲೆಕ್ಕ ಹಾಕಷ್ಟಿಲ್ಲ, ಅಷ್ಟೊಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ. ಪ್ರತಿಯೊಂದರಲ್ಲೂ ನಾವು ಅನುಕೂಲವಾಗಿದ್ದೀರಿ. ನಾವು ಊರಿಂದ ಆಚೆ ಕಡೆ ಒಂದು ಶೆಡ್ ಹಾಕ್ಕೊಂಡು ಒಂದು ಸ್ವಲ್ಪ ಮನೆ ಹಸಲು ಕಟ್ಕೊಬೇಕು ಅಂತ ಸುಮಾರು ದಿನದ ಕನಸು, ಆದರೆ ಹಾಗೇ ಇರಲಿಲ್ಲ. ಆದರೆ ಇಲ್ಲಿ ಅಮ್ಮನ ಹತ್ರ ಬಂದು ನಾವು ಒಂದು ಶೆಡ್ ಹಾಕಿ ಹಸಲು ಕಟ್ಕೊಂಡ್ಮೇಲೆ ಇವತ್ತು ಡೈಲಿ 120 ಲೀಟ್ರ್ ಹಾಲು ಹಾಕ್ತೀರಿ. ನೆಮ್ಮದಿಯಾಗಿ ಜೀವನ ಸಾಗಿಸ್ತಾಯಿದ್ದೀರಿ, ಆರಾಮಾಗಿದ್ದೀರಿ. ಯಾವ ತಾಪತ್ರೆ ಇಲ್ಲ ನಮ್ಗೆ. ಅದೊಂದೇ ಅಲ್ಲ, ಎಲ್ಲ ಅನುಕೂಲನೂ ಅಮ್ಮನವ್ರು ಮಾಡಿಕೊಟ್ಟಿದ್ದಾರೆ. ಈ ಸನ್ನಿಧಾನಕ್ಕೆ ಬಂದೋದ್ರೆ ನಮಗಿಷ್ಟೋ ಒಂದು ತೃಪ್ತಿ. ಅಮ್ಮನವ್ರ ಸೇವೆ ಸತತವಾಗಿ ನಾವು ಮಾಡ್ತೀರಿ. ಅಮಾವಾಸ್ಯೆ ಪೌರ್ಣಮಿ ದಿವಸ ಕೂಡ ಇಲ್ಲಿ ಸೇವೆ ಇರುತ್ತೆ, ಪೂಜೆಗಳು ಮಾಡ್ಕೊಂಡಿರ್ತಾರೆ. ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗೆಲ್ಲ ಬರ್ತೀರಿ. ಇಂಥ ದಿವಸ ಬರ್ತಿಂತಾರೆ ಬರಲ್ಲ ಅಂತೇಳಿಲ್ಲ. ಪೌರ್ಣಮಿಗಂತೂ ಸತತವಾಗಿ ಬರ್ತೀರಿ. 8 ಗಂಟೆಗೆ ಬಂದು ಭಜನೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆವರೆಗೂ ಭಜನೆ ಮಾಡ್ತೀರಿ. ಅಮ್ಮನವ್ರ ಭಜನೆ ನಮಗೆಲ್ಲ ಅನುಕೂಲ ಆಗಿದೆ. ಎಂತ ಹಂದ ಎಂತ ಚಂದ ಅನ್ನಪೂರ್ಣಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಸಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಸಿರವು ಬಾಗಿತಮ್ಮ. ಎಂತ ಎಂದ ಎಂತ ಚಂದ ಅನ್ನಪೂರ್ಣಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ಬಂದಿತಮ್ಮ, ಇನ್ನು ನೋಡುವಾಸೆ ಬಂದಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಸಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಸಿರವು ಬಾಗಿತಮ್ಮ. ಎಂತ ಹಂದ ಎಂತ ಚಂದ ಅನ್ನಪೂರ್ಣಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ನೀನು ಬೇಗ ಬಂದು ಅಲ್ಲಿ ನೆಲೆಸು ಅನ್ನಪೂರ್ಣಮ್ಮ, ನೀನು ಬೇಗ ಬಂದು ನೆಲೆಸು ಅಲ್ಲಿ ಅನ್ನಪೂರ್ಣಮ್ಮ. ಎಂತ ಹಂದ ಎಂತ ಚಂದ ಅನ್ನಪೂರ್ಣಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಶಕ್ತಿ ಮತ್ತು ಮಹಿಮೆಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಹಾಗೂ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.